ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಮುಂಜಾನೆ ತಂಡಿಗೆ ಒಟ್ಟ ಇಳಂಗ ಆಗುದಿಲ್ಲ. ಮೈಕೈ ಬ್ಯಾನ್ ಆಗ್ಬಿಡುತ್ತೆ ಚಂದನೆ ಕೆಲಸ ಮಾಡಿ. ಆದ್ರೂ ಧೈರ್ಯ ಮಾಡಿ ಕೇರಿ ಎದ್ದು ನಿಂತೆ ಬರ್ಲಿಲ್ಲ. ಅದು ಯಾವ್ದೋ ನಾಯಿ ಬಂತು ಹೋತು. ನಾವು ಬಂದ್ರೆ ಸಾಕದ ಯಾಕ ಊಟ ತಂದಿರ್ತೀವಿ ಬಂದ ನಾವು ಅಂತ ಎಕ್ಕಿಸಿ ಭಾಳ ಖುಷಿಯಿಂದ ಸೀದಾ ಕಡೆ ಬಂತು. ನಾವು ನೀವೇನ್ ಮಾಡಕತ್ತ ಅಂತೀವಿ. ಹಂಗ ಮೊಬೈಲ್ ಕ್ಯಾಮ್ರಾ ಮೂಸಿ ನೋಡ್ತು. ನಾವು ಡಬ್ಬೆ ಹಿಡಿದು ಬಿಡ್ತೀವಿ. ಹಿಡಿದು ಗೋಮಂತ್ರ ಗಿಡಗಳಿಗೆ ಹಾಕ್ತೀವಿ. ಇದ್ರಿ ನಾವು ಹಿಂಗೆ ಎಲ್ಲ ಗಿಡಗಳಿಗೆ ಸಾಕು. ಇದು ಅಂಜೂರ, ಇದು ತೆಂಗಿನ ಗಿಡದ ಮನೆ ಗಿಡ. ಅದು ಇದು ಇದು ತೆಂಗಿನ ಗಿಡ. ಇವು ಜೇನಿನ ಬಾಕ್ಸ್. ಇವು ಇದು ಪೇರು ಗಿಡ. ಎಂಡಿ ಎಲ್ಲ ಚಿಲ್ಲಿ ಬಂದು ಕಸಬರ್ಗಿಲ್ಲ ಕಸ ಬೀಳೋದು ಎಲ್ಲ ಕಸನೂ ಹತ್ತಿ ಮಾಡಿದೆ. ಹಂಗೆ ತುಂಬ್ಕೊಂತ ನಾನು ಇಬ್ರು ಮಾತಾಡ್ಕೊಂಡು ಎಲ್ಲ ಕ್ಲಿಯರ್ ಮಾಡಿದ್ವಿ. ಅವ್ದು ಸ್ವಲ್ಪ ಸರಿಸೆ ಮಾತಾಡಿದ, ನಾನು ಸ್ವಲ್ಪ ಬದುಕಿಂದ ಬೆಳೆದು ಮಾತಾಡಿದ್ವಿ. ಹಂಗೆ ಮಾತಾಡ್ಕೊಂತ ಎಂಡಿ ಕಸ ಬೆಳೆದು ಊಟ ಬೆಳೋದಕ್ಕೆ ಸುತ್ತು ತುಂಬಿದೆ. ಅವನು ಅಂದೇಳು ನಾವು ಅಂದೇಳು ಇಬ್ರು ಕೂಡ ಮಾತಾಡ್ಕೊಂತ ಕೂತಿದ್ವಿ. ಗಿಡ ಮನೆಗೆ ಅದಾಕ್ಲ ಅಲ್ಲಿಗೆ 4,000 ಅಂದ್ರೆ ಯಾರ ಹೊರಗಡೆ ಇರ್ತದೆ ಕಂಪ್ನಿ ಅಗ್ರಿಮೆಂಟ್ ಇತ್ತು. ಹೊರಗಡೆ 5,000 ರೂಪಾಯಿ ಐತಿ. ಅವು ಬಾಟ್ಲಿ ಕೊಡ್ತೀವಿ 100 ಬಾಟ್ಲಿ. ಅವು ಡೈಲಿ 1 ಬಾಟ್ಲಿ ಡೈಲಿ 2 ಬಾಟ್ಲಿ ಇತ್ತು. ಎಂಡಿನ ಹಿಡಿದು ಹಂಗೆ ಮಾತಾಡ್ಕೊಂಡ ಸೀದಾ ಮನೆಗೆ ಬಂದು ಅಲ್ಲಿ ತಗೊಳಕ್ಕೆ ಬ್ರಷ್ ತೊಗೊಂಡ್ಬಿಟ್ಟೆ. ಗಾಡಿ ರೇಸು ಸ್ವಲ್ಪ ಹೊತ್ತಿಗೆ ಇದಾಗಿ ಜಾಮ್ ಆಗಿಬಿಟ್ಟೈತಿ. ಕತ್ತಿದ್ದಿಲ್ಲ, ಅದನ್ನು ಸ್ವಲ್ಪ ರಿಪೇರಿ ಮಾಡ್ಬೇಕಂತೇಳಿ ಹಂಗೆ ಹಲ್ ತಿಕ್ಕೊಂತ ನಾವು ಬಾಯ ಬ್ರಷ್ ಇಟ್ಕೊಂಡು ಸ್ವಲ್ಪ ಅದನ್ನು ಉಚ್ಬೇಕಂತ ಟ್ರೈ ಮಾಡಿದೆ. ಅದೇನು ಕೆಲಸ ಆಗೋದು. ಯಾಕಂದ್ರೆ ಪಾನ ಸರಿಯಾಗಿದ್ದಿಲ್ಲ ಸ್ಕ್ರೂ ಡ್ರೈವರು. ಅದು ಸ್ಕಿಡ್ ಹಾಕತ್ತು ಉಚ್ಚಲಿರೋದಕ್ಕೆ. ಅದನ್ನು ಬಿಟ್ಟು ನೋಡ್ಬೇಕಂತ ಭಾಳ ಗುದ್ದಾಡಿದೆ. ಅದೇನು ಉಚ್ಚಲಿಲ್ಲ. ಭಾಳ ನಟ್ ಟೈಟ್ ಇತ್ತು, ಜಾಮ್ ಆಗಿತ್ತದು. ಅದರೊಳಗೆ ಏನೋ ಕಟ್ಟಾಗಿರ್ಬೋದು ಅನ್ಸಿತ್ತು. ಆದ್ರೆ ಕಟ್ಟಾಗೈತದ. ಅದಕ್ಕೆ ಎಕ್ಸಿಲ್ಡ್ರ್ ಜಾಮ್ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಿಲ್ಲ. ಇನ್ನೇನು ಬಿಟ್ಟು ಕೇಸಿ ಬರೋಬರ ಹಲ್ ತಿಕ್ಕಕ್ಕೆ ನಿಂತೆ. ಬರೋಬರ ಹಲ್ ತಿಕ್ಕೊಂಡು ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕು. ಕೆಲಸ ಟೈಮ್ ಆಗಿತ್ತು. ಹೊಲಕ್ಕೆ ಹೋಗಿ ಬಂದು ಆಲ್ರೆಡಿ 7:30 ಪುಣೆ 8 ಆಗಿತ್ತು. 8:45 ಆಗಿತ್ತು. ಯಾಕಂದ್ರೆ 8-8:30 ಬಂದು ಊಟಕ್ಕೆ ರೆಡಿ ಬಿಟ್ಟು ಚಪಾತಿ ಬಿಸಿ ಬಿಸಿ ನೀರು ತಲೆ ಮನ್ಗಂಡು ಬಿಸಿ ನೀರು ಮಾಡ್ಲಿಕ್ಕೆ ಬಡ ಬಡ ಮಧ್ಯಾಹ್ನ ಜಪ್ಪಣದೆಲ್ಲ ಬಿಸಿ ಬಿಸಿ ಚಪ್ಪಣ ಬೇಳೆ ಪಲ್ಯ ನೀರು ತೊಗೊಂಡಂಗ ಮನಗಂತ ಬಿಟ್ಟು ಹೊಡಿದೆ. ಸರಿಸಿ ಹೊಡಿಬೇಕಂತ ವಿಶೇಷ ಹೊಡಿ ಬಂದು ಕುಂತು ಒಂದು ರೌಂಡ್